ಯೂಶಲಿ ಎವ್ರಿ ಮಂಡೇ ಮಾರ್ನಿಂಗ್ಸ್ ನಮ್ಮ ಮನೇಲಿ ತಿಂಡಿ ದೋಸೆ ಇರುತ್ತೆ. ಬಟ್ ನಿನ್ನೆ ತುಳಸಿ ಹಬ್ಬ, ವುಮೆನ್ಸ್ ಕ್ರಿಕೆಟ್, ಪಟಾಕಿ ಹೊಡೆಯೋದು ಅನ್ಕೊಂಡು ದೋಸೆ ಬ್ಯಾಟರ್ ರೆಡಿ ಮಾಡೋದೇ ಮರ್ತೋಗ್ಬಿಟ್ಟಿದೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಹೊರಗಡೆಯಿಂದ ಸಂಗೀತ ಕೇಳಿಸ್ತಿತ್ತು. ಇಷ್ಟು ಬೆಳಗ್ಗೆ ಯಾರಪ್ಪ ಪ್ಲೇ ಮಾಡ್ತಾ ಇದಾರೆ ನೋಡೋಣ ಅಂತ ಹೊರಗಡೆ ಹೋದ್ರೆ ಶಾಕ್ ಆಗ್ಬಿಟ್ಟೆ. ಬಿಕಾಸ್ ಅದು ಪ್ಲೇ ಮಾಡ್ತಾ ಇರೋದಲ್ಲ, ಯಾರೋ ಲೇಡಿ ಹಾಡ್ತಾ ಇರೋದು. ಎಷ್ಟು ಜೋರಾಗಿ ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಗೊತ್ತಾ. ನೋಡ್ತಿದ್ದಂಗೆ ಬ್ಲಿಂಕಿಟ್ ಆರ್ಡರ್ ಸಹ ಬಂತು. ಸೊ ಕುಕಿಂಗ್ ಪ್ರಿಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಕುಕ್ಕರ್ ಇಟ್ಬಿಟ್ಟು ಕಾಯಿ ತುರಿಯೋ ಕಾರ್ಯಕ್ರಮ ಶುರು ಮಾಡ್ಕೊಂಡೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಕಾಯಿ ತುರ್ದಿದ್ದೆಲ್ಲ ಆಗೋ ಅಷ್ಟರಲ್ಲಿ ಕುಕ್ಕರ್ ಸಹ ಕೂಗಿ ತಣ್ಣಗಾಗಿತ್ತು. ಕುಕಿಂಗ್ ಮಾಡ್ತಾ ಇದ್ದಂಗೆ ನನ್ನ ಮಗ ಇವತ್ತು ಅವನೇ ಎದ್ದು ಬಂದ್ಬಿಟ್ಟಿದ್ದಾನೆ. ಅಲೆಕ್ಸಾ ರಿಮೈಂಡರ್ ಕೊಡಕ್ಕೂ ಮುಂಚೆನೆ ಎದ್ದು ಬಂದ್ಬಿಟ್ಟಿದ್ದ ಇವತ್ತು. ಸೊ ನೋಡಿ ಆಶ್ಚರ್ಯನೂ ಆಯ್ತು, ಖುಷಿನೂ ಆಯ್ತು ಇವತ್ತು. ಓಕೆ, ಕಾಮ್ ಆಗಿದೆ ಅಂತ. ಅಲೆಕ್ಸಾ ಎಬ್ಸ್ತಾ ಇದೆ ನಿನ್ನ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ತರಕಾರಿ ಗೊಜ್ಜು ಮಾಡಿ ನನ್ನ ಮಗನ್ ರೆಡಿ ಮಾಡಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬಂದು ನಮ್ಮ ತುರ್ದಿಟ್ಟಿರುವಂತ ಕಾಯಿನ ನಾವು ತಗೊಂಡು ಶುರು ಮಾಡಿದ್ದು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ. ಯೂಶಲಿ ನಾನು 1 ಕಪ್ ಕಾಯಿ ಮಾತ್ರ ಹಾಕಿ ಮಾಡ್ತೀನಿ. 1 ಕಪ್ ಕಾಯಿಗೆ 1/2 ಕಪ್ ಶುಗರ್ ಹಾಕಿದ್ರೆ ನಮಗ್ ಸಾಕಾಗುತ್ತೆ ಒಂದು 2-3 ಡೇಸಿಗೆ. ನಾನು ತುಂಬಾ ದಿನ ಇರ್ಬೇಕು ಅಂತ ಎಲ್ಲ 2-3 ಡೇಸ್ ಅಲ್ಲಿ ಖಾಲಿ ಆಗುತ್ತೆ. ಸೊ ನಾನು ಪಾಕ ಹಿಡಿಯೋದು, ಫ್ರೈ ಮಾಡೋದು ಆ ಥರ ಏನು ಇಲ್ಲ, ಸಿಂಪಲ್ ಪ್ರೊಸೀಜರ್ ಅಲ್ಲಿ ಮಾಡ್ಕೊಳ್ತೀನಿ. ಯೂಶಲಿ 1 ಕಪ್ ಕಾಯಿ ತುರಿಗೆ 1/2 ಕಪ್ ಶುಗರ್ ಆಡ್ ಮಾಡ್ತೀನಿ. ಇವತ್ತು 4 ಕಪ್ಸ್ ಇತ್ತು, ಆಲ್ಮೋಸ್ಟ್ 4 ಕಪ್, ಸ್ವಲ್ಪ ಕಡಿಮೆ ಇತ್ತು, ಲೈಕ್ 3 ಮುಕ್ಕಾಲ್ ಆ ಥರ. ಬಟ್ ನಾವು ಕ್ಯಾಲ್ಕುಲೇಷನ್ಸ್ ಅಲ್ಲೆಲ್ಲ ತುಂಬಾ ವೀಕ್ ಅಲ್ವಾ. ಸೊ ಅದರಿಂದ ಏನಾಯ್ತು ಅಂತ ಹೇಳ್ತೀನಿ. ಫಸ್ಟ್ ಕಾಯಿ ತುರಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬೇಕು, ತಡ ಹಿಡಿದಿರಾ. ಅದಕ್ಕೆ 2 ಏಲಕ್ಕಿನ ಕ್ರಶ್ ಮಾಡಿ ಹಾಕೊಬೇಕು. ನಾನು ಆಗ್ಲೇ ಹೇಳ್ದಂಗೆ 1 ಕಪ್ ಕಾಯಿ ತುರಿಗೆ 1/2 ಕಪ್ ಶುಗರ್ ಮೆಜರ್ ಮಾಡಿ ಹಾಕೊಬೇಕು. ನಾವು ಕ್ಯಾಲ್ಕುಲೇಷನ್ ವೀಕ್ ಅಲ್ವಾ. ಸೊ 3 ಮುಕ್ಕಾಲ್ ಕ್ಯಾಲ್ಕುಲೇಟ್ ಮಾಡಿ ಯಾಕೆ ಕಷ್ಟ ಪಡೋದು ಅಂತ 2 ಕಪ್ ಶುಗರ್ ಹಾಕೊಂಡ್ಬಿಟ್ಟೆ. ಅಂಡ್ ಆಲ್ಸೋ ನಾನು ಇಟ್ಟಿದ್ದಿದ್ದು ಕಡಾಯಿ ಸಾಕಾಗ್ಲಿಲ್ಲ, ಮತ್ತೆ ಬೌಲ್ ಶಿಫ್ಟ್ ಮಾಡಿದೆ. ಸ್ವಲ್ಪ ಸಾಫ್ಟ್ ಆಗ್ಬಿಟ್ಟಿದೆ, ತಣ್ಣಗಾದ್ರೆ ಸರಿ ಹೋಗುತ್ತೆ ಅನ್ಕೊಳ್ತಾ ಇದ್ದೀನಿ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ, ಓವರ್ ಸ್ವೀಟ್ ಏನು ಅನ್ನಿಸ್ತಾ ಇಲ್ಲ. ಸೊ ಸೆಟಲ್ ಆಗಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಕೂಲ್ ಡೌನ್ ಆದ್ಮೇಲೆ ಕ್ಯೂಬ್ಸ್ ಕಟ್ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಒಂದು ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಬೈ.